ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಸಾಂಬಾರ್ ಪುಡಿನ ಮಾಡಿಡ್ಕೊತೀನಿ ನಮ್ಮನೇಲಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಈ ರೀತಿ ನಾವು ಸಾಂಬಾರ್ ಪೌಡರ್ ಮಾಡಿಟ್ಕೊಂಡ್ರೆ ಅಪ್ ಟು 6 ಮಂತ್ ಇಂದ 1 ಇಯರ್ ವರೆಗೂ ಯೂಸ್ ಮಾಡ್ಬೋದು. ಏನೂ ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಸಾಂಬಾರ್ ಪುಡಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಟೈಟ್ ಆಗಿ ಏಟ್ ಕಂಟೈನರ್ ಅಲ್ಲಿ ಹಾಕಿಟ್ಟು ಸ್ಟೋರ್ ಮಾಡಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಘಮ ಕೂಡ ಹಾಗೆ ಇರುತ್ತೆ, ಏನು ಹಾಳಾಗಲ್ಲ. ತುಂಬಾ ಸಾಂಬಾರ್ ಪೌಡರ್ ಮಾಡ್ಲಿಕ್ಕೆ ಯಾವ್ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದೀನಿ ಮತ್ತೆ ಎಷ್ಟು ಕ್ವಾಂಟಿಟಿಲಿ ಯೂಸ್ ಮಾಡಿದೀನಿ ಪ್ರತಿಯೊಂದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಕಾಳುಗಳನ್ನೆಲ್ಲ ಹುರಿಯೋದಕ್ಕೆ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆಯನ್ನ ಯೂಸ್ ಮಾಡಿದ್ರೆ ಬೆಟರು, ಸೀದೋಗಲ್ಲ, ಚೆನ್ನಾಗಾಗತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ದಪ್ಪ ತಳ ಇರೋ ಬಾಣಲಿಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಹೆಸರು ಕಾಳನ್ನ ತಗೊಂಡಿದ್ದೀನಿ, ಅರ್ಧ ಕೆಜಿ ಆಗೋಷ್ಟು ಹೆಸರು ಕಾಳನ್ನ ತಗೊಂಡಿದ್ದೀನಿ. ಎಲ್ಲದನ್ನು ಕೂಡ ಪ್ರತಿಯೊಂದು ಕಾಳುಗಳನ್ನು ಕೂಡ ಮೀಡಿಯಂ ಫ್ಲೇಮಲ್ಲೇ ನಾವು ಫ್ರೈ ಮಾಡಿ, ಪ್ರತಿಯೊಂದು ಕಾಳುಗಳನ್ನ ಹುರಿಬೇಕಾದ್ರೂ ಗ್ಯಾಸನ್ನ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಹುರಿಬೇಕು. ಬಿಕಾಸ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಅದನ್ನ ಫ್ರೈ ಮಾಡಿದ್ರೆ ಮೇಲೆ ಎಲ್ಲ ಸೀದೋಗ್ಬಿಡುತ್ತೆ. ಬ್ಲ್ಯಾಕ್ ಆಯಿತು ಅಂತಂದ್ರೆ ಪೌಡರ್ ಕೂಡ, ಸಾಂಬಾರ್ ಪೌಡರ್ ಕೂಡ ಕಹಿ ಬರುತ್ತೆ. ಅದಕ್ಕೆ ನಾವು ಲೋ ಫ್ಲೇಮಿಂದ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದರೆ ಅದು ಸೀದೋಗಲ್ಲ, ಒಳಗಡೆ ಕೂಡ ಚೆನ್ನಾಗಿ ಇದಾಗುತ್ತೆ, ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಪ್ರತಿ ಕಾಳನ್ನು ಹುರಿಬೇಕು. ಅದು ಸ್ವಲ್ಪ ಘಮ ಬರೋವರೆಗೂ ಹುರಿಬೇಕು. ಪ್ರತಿಯೊಂದು ಕಾಳುಗಳು ಕೂಡ ಫ್ರೈ ಮಾಡುವಾಗ ಅದ್ರದ್ದೇ ಅದು ಘಮ ಬರುತ್ತೆ. ಅದು ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ, ಸ್ವಲ್ಪ ತಾಳ್ಮೆಯಿಂದ ಮಾಡಿದರೆ ಚೆನ್ನಾಗಿ ಬರುತ್ತೆ. ತುಂಬ ದಿನಗಳ ಕಾಲ ನಾವು ಅದನ್ನು ನೀಟಾಗಿ ಸ್ಟೋರ್ ಮಾಡಿ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ನಾನಿಲ್ಲಿ ಕಡಲೆ ಕಾಳನ್ನ ಕೂಡ ಅರ್ಧ ಕೆಜಿಯಷ್ಟು ತಗೊಂಡಿದ್ದೀನಿ. ತೊಗರಿ ಬೇಳೆನೂ ಕೂಡ ಅರ್ಧ ಕೆಜಿಯಷ್ಟು ತಗೊಂಡಿದ್ದೀನಿ. ಅಂದರೆ ಹೆಸರು ಕಾಳು, ಕಡಲೆಕಾಳು, ತೊಗರಿಬೇಳೆ ಇದು ಮೂರನ್ನು ಕೂಡ ಅರ್ಧ ಕೆಜಿಯಷ್ಟು ತಗೊಂಡಿದ್ದೀನಿ. ಪ್ರತಿ ಇಂಗ್ರೀಡಿಯೆಂಟ್ಸ್ ಕೂಡ ಅರ್ಧ ಕೆಜಿಯಷ್ಟು ತಗೊಂಡಿದ್ದೀನಿ. ಆಮೇಲೆ ಉದ್ದಿನ ಬೇಳೆನ 1/4 ಕೆಜಿಯಷ್ಟು ತಗೊಂಡಿದ್ದೀನಿ. ಕಾಳುಮೆಣಸನ್ನ ಅರ್ಧ ಕೆಜಿಯಷ್ಟು ತಗೊಂಡಿದ್ದೀನಿ. ಜೀರಿಗೆನ 1 ಕೆಜಿಯಷ್ಟು ತಗೊಂಡಿದ್ದೀನಿ. ಕಾಳುಮೆಣಸು ಮತ್ತು ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಸಾಂಬಾರ್ ಪೌಡರ್ದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಕಾಳುಮೆಣಸು ಮತ್ತು ಜೀರಿಗೆ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಸಾಸಿವೆನ 1/4 ಕೆಜಿಯಷ್ಟು ಹಾಕ್ತಾ ಇದ್ದೀನಿ. ಆಮೇಲೆ ಅರ್ಶಿನದ ಕೊಂಬು ಒಂದು 100 ಗ್ರಾಮ್ ಅಷ್ಟಿದೆ. ಅರ್ಶಿನದ ಕೊಂಬು ಅದು ಹುರಿತಾ ಇರೋ ವಿಡಿಯೋ ಸ್ಕಿಪ್ ಆಗಿದೆ, ಸೊ ಅದಕ್ಕೆ ಹಾಕಿಲ್ಲ. ಆಮೇಲೆ ಮೆಂತ್ಯ 100 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಆಮೇಲೆ ಇಂಗನ್ನ ಒಂದು 2 ಪೀಸ್ ಅಷ್ಟು ಇಂಗನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಲೈಟಾಗಿ ಸ್ವಲ್ಪ ಘಮ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಆಮೇಲೆ ಒಂದು 2 ಕೆಜಿ ಆಗೋಷ್ಟು ಧನಿಯಾ ತಗೊಂಡಿದ್ದೀನಿ. ಧನಿಯಾ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು. ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಧನಿಯಾ ಹುರಿಬೇಕಾದ್ರೆ ಚೆನ್ನಾಗಿ ಬರುತ್ತೆ, ಘಮ ಬರುತ್ತೆ. ಅದು ಘಮ ಬರೋವರೆಗೂ ನಾವು ಅದನ್ನು ಹುರ್ಕೊಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಗುಂಟೂರು ಮೆಣಸನ್ನು ಅರ್ಧ ಕೆಜಿಯಷ್ಟು ತಗೊಂಡಿದ್ದೀನಿ. ಬ್ಯಾಡಗಿ ಮೆಣಸು ಇದು ಕಲರ್ಗೆ ನೀವು ಎಷ್ಟು ಬೇಕು ನೋಡ್ಕೊಂಡು ಹಾಕೊಬೋದು. ನಾನು 1 ಕೆಜಿಯಷ್ಟು ಹಾಕೊಂಡಿದ್ದೀನಿ. ಆಮೇಲೆ ಖಾರದ ಮೆಣಸನ್ನು ಅರ್ಧ ಕೆಜಿಯಷ್ಟು ತಗೊಂಡಿದ್ದೀನಿ. ಅಂದರೆ ಗುಂಟೂರು ಮೆಣಸು ಮತ್ತು ಖಾರದ ಮೆಣಸು ಎರಡನ್ನೂ ಅರ್ಧ ಕೆಜಿಯಷ್ಟು ತಗೊಂಡಿದ್ದೀನಿ. ಬ್ಯಾಡಗಿ ಮೆಣಸನ್ನು 1 ಕೆಜಿಯಷ್ಟು ತಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಖಾರ ತಿನ್ನೋರು ಗುಂಟೂರು ಮೆಣಸನ್ನ ಸ್ವಲ್ಪ ಜಾಸ್ತಿ ಹಾಕೊಬೋದು. ನಾನಿಲ್ಲಿ ಆಲ್ರೆಡಿ ಕಾಳುಮೆಣಸನ್ನು ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಗುಂಟೂರು ಮೆಣಸನ್ನ ಅರ್ಧ ಕೆಜಿಯಷ್ಟು ಹಾಕಿದರೆ ಸಾಕಾಗುತ್ತೆ. ಸಾಂಬಾರ್ ಪುಡಿ ಖಾರನೇ ಬರುತ್ತೆ. ಆಮೇಲೆ ಒಂದು 2-3 ಬೌಲ್ ಆಗುವಷ್ಟು ಕರಿಬೇವಿನ ಸೊಪ್ಪು, ಇದನ್ನ ಮೊದಲೇ ತೊಳೆದು ನೀಟಾಗಿ ಒಣಗಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೆ. ಅದನ್ನು ಕೂಡ ಸ್ವಲ್ಪ ಲೈಟಾಗಿ ಹುರಿದ್ಬಿಟ್ಟು ತಗೊತಾ ಇದ್ದೀನಿ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಹುರಿದ ಮೇಲೆ ಸ್ವಲ್ಪ ಹೊತ್ತು ಹಂಗೆ ಆರಕ್ಕೆ ಬಿಡಬೇಕು. ಅದೆಲ್ಲ ಸ್ವಲ್ಪ ಕೂಲ್ ಆದಮೇಲೆ ಅದನ್ನು ಮಿಲ್ಗೆ ಹಾಕ್ಬಿಟ್ಟು ಪೌಡರ್ ಮಾಡಿಸ್ಕೊಂಬಂದ್ಮೇಲೆ ಆ ಬಾಕ್ಸಲ್ಲಿ ಹಾಕಿ ನೀಟಾಗಿ ಸ್ಟೋರ್ ಮಾಡಬೇಕಾದ್ರೆ ಅದಕ್ಕೆ ಬೆಳ್ಳುಳ್ಳಿ ಹಾಕ್ತಾರೆ ಕೆಲವರು. ನಾವು ಕಲ್ಲುಪ್ಪನ್ನು ಹಾಕಿರ್ತೀವಿ ಅಷ್ಟೇ. ಇದನ್ನೆಲ್ಲ ಹಾಕಿಡೋದ್ರಿಂದ ಹುಳ ಬರಲ್ಲ, ತುಂಬ ದಿನದವರೆಗೆ ಚೆನ್ನಾಗಿ ಸ್ಟೋರ್ ಮಾಡ್ಬೋದು ಅಂತ. ಈ ರೀತಿ ಮಾಡಿ ನೀಟಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಪ್ರತಿಯೊಂದು ಕಾಳನ್ನು ಚೆನ್ನಾಗಿ ಹುರಿದ್ಬಿಟ್ಟು ಹಾಕಿದರೆ ಸಾಂಬಾರ್ ಪುಡಿ ತುಂಬ ದಿನ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು. ಅದ್ರದ್ದು ಫ್ಲೇವರ್ ಅಥವಾ ಟೇಸ್ಟ್ ಏನು ಕಡಿಮೆ ಆಗಲ್ಲ, ಚೆನ್ನಾಗಿ ಬರುತ್ತೆ. ಈ ಸಾಂಬಾರ್ ಪೌಡರ್ನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಕೆಲವರು ಇದಕ್ಕೆ ಚಕ್ಕೆ, ಲವಂಗ ಅಂದರೆ ಗರಂ ಮಸಾಲ ಐಟಮ್ ಎಲ್ಲ ಮಸಾಲ ಪದಾರ್ಥಗಳನ್ನ ಹಾಕಿ ಕೂಡ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ರೀತಿ ಮಾಡೋ ಸಾಂಬಾರ್ ಪುಡಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮನೇಲಿ ಈ ರೀತಿ ಮಾಡ್ತೀವಿ ನಾವು. ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ
ಆ ಟೈಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಅದರಲ್ಲಿ ಆ ಸಾಂಬಾರ್ ಪುಡಿ ಟೇಸ್ಟ್ ಕೂಡ ಮಾಡಿದ್ದೀನಿ ನಾನು, ಅದು ಕೂಡ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಗಿರೋದ್ರಿಂದ ವಾಯ್ಸ್ ಕೂಡ ಕ್ಲಿಯರ್ ಆಗಿ ಕೊಡೋಕ್ಕಾಗಿಲ್ಲ ಈ ವಿಡಿಯೋಗೆ. ನೀವು ಈ ಸಾಂಬಾರ್ ಪೌಡರ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.